Very good morning to all. Myself Guru Prasad B, Assistant Professor in Commerce. Today I am going to discuss the concept of organizing. In this session I am going to explain meaning and importance of organization structure. Meaning of organization structure. Organization structure is a system that outlines how certain activities are directed in order to achieve the goals of an organization. These activities include rules, roles, and responsibilities. It involves the structure of relationship among positions and jobs with the object of accomplishment of enterprise objectives. The organization structure also determines how information flows between levels within the company. For example, in a centralized structure, decision flow from the top to bottom, while in a decentralized structure, decision making power is distributed among various levels of the organizations. Organization structure is a systematic combination of people, functions, and facilities. It may take the form of line, staff, or line and staff form. As a function, it refers to establishing a relationship between activities and authority pertaining to an enterprise. ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಗೋಲ್ಸ್ನ ನಾವು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಹೇಗೆ ಗೋಲ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಕಾರ್ಯಚಟುವಟಿಕೆಗಳನ್ನು ನಿರ್ಧಾರ ಮಾಡುವಂಥ ಒಂದು ವ್ಯವಸ್ಥೆಗೆ ನಾವು ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತ ಕರಿತೇವೆ. ಸೊ ಆರ್ಗನೈಸೇಷನ್ ಸ್ಟ್ರಕ್ಚರಲ್ಲಿ ಇನ್ಫಾರ್ಮೇಷನನ್ನು ನಾವು ನಿರ್ಧಾರ ಮಾಡ್ತೇವೆ. ಸೊ ಇನ್ಫಾರ್ಮೇಷನ್ ಹೇಗೆ ಫ್ಲೋ ಆಗಬೇಕು, ಕಾರ್ಯಚಟುವಟಿಕೆಗಳನ್ನು ಹೇಗೆ ನಾವು ನಿರ್ಧಾರ ಮಾಡಬೇಕು, ಯಾವ ಕಾರ್ಯಚಟುವಟಿಕೆಗಳನ್ನು ನಿರ್ಧರಿಸುವಂಥ ಒಂದು ವ್ಯವಸ್ಥೆಗೆ ನಾವು ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತ ಕರೆಯುವುದು. ಸೊ ಎಕ್ಸಾಂಪಲ್ ದ ಆ್ಯಕ್ಟಿವಿಟೀಸ್, ಕಾರ್ಯಚಟುವಟಿಕೆಗಳು ಕೆನ್ ಬಿ ರೂಲ್ಸ್ ಇರ್ಬೋದು, ರೆಗ್ಯುಲೇಷನ್ಸ್ ಇರ್ಬೋದು, ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು, ಅಥಾರಿಟೀಸ್ ಇರ್ಬೋದು. ಸೊ ಅವನ್ನ ನಾವು ನಿರ್ಧಾರ ಮಾಡುವಂಥ ಒಂದು ವ್ಯವಸ್ಥೆ. ಸೊ ಏನೆಲ್ಲ ರೂಲ್ಸ್ ಇದೆ ಒಂದು ಆರ್ಗನೈಸೇಷನಲ್ಲಿ, ಏನೆಲ್ಲ ರೋಲ್ಸ್, ಪ್ರತಿಯೊಬ್ಬ ಎಂಪ್ಲಾಯಿ ರೋಲ್ಸ್ ಏನಿರುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೆ ಅನ್ನೋದನ್ನು ನಾವು ನಿರ್ಧಾರ ಮಾಡುವಂಥ ಒಂದು ವ್ಯವಸ್ಥೆಗೆ ನಾವು ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಥವಾ ಸಂಘಟನೆಯ ರಚನೆ ಅಂತ ಕರಿತೇವೆ. ಸೊ ಲೆಟಸ್ ಕಮ್ ಟು ನೋ ಸಮ್ ಆಫ್ ದ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್. ಸೊ ಆರ್ಗನೈಸೇಷನ್ ಸ್ಟ್ರಕ್ಚರಿಂದ ಆರ್ಗನೈಸೇಷನ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ. ಸೊ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತಂದರೆ ಏನು ನಾವು ಆಲ್ರೆಡಿ ಈಗ ತಿಳ್ಕೊಂಡ್ವಿ. ಒಂದು ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನು ನಿರ್ಧಾರ ಮಾಡುವಂಥ ಒಂದು ವ್ಯವಸ್ಥೆಗೆ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಆದರೆ ಕಾರ್ಯಚಟುವಟಿಕೆಗಳನ್ನು ನಿರ್ಧಾರ ಮಾಡುವಂಥ ವ್ಯವಸ್ಥೆಯ ಮುಖ್ಯ ಉದ್ದೇಶ ಏನು ಅಂತಂದರೆ ಆರ್ಗನೈಸೇಷನ್ ಗೋಲ್ಸ್ನ ಫುಲ್ಫಿಲ್ ಮಾಡೋದಾಗಿರುತ್ತೆ. ಸೊ ಹಾಗಾಗಿ ಆರ್ಗನೈಸೇಷನ್ ಸ್ಟ್ರಕ್ಚರಿಂದ ತುಂಬ ಬೆನಿಫಿಟ್ಸ್ ಇರುತ್ತೆ. ಯಾಕೆಂದರೆ ಆರ್ಗನೈಸೇಷನ್ ಸ್ಟ್ರಕ್ಚರ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡೋದೇ ನಾವು ಆರ್ಗನೈಸೇಷನ್ ಗೋಲ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳೋದು. ಸೊ ಅದರಲ್ಲಿ ಕೆಲವೊಂದು ಇಂಪಾರ್ಟೆನ್ಸ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಯಾವುದು ಇದೆ, ಲೆಟಸ್ ಕಮ್ ಟು ಡಿಸ್ಕಸ್ ಒನ್ ಬೈ ಒನ್. ಫಸ್ಟ್ ಒನ್, ಕ್ಲಿಯರ್ ಡೆಫಿನಿಷನ್ ಆಫ್ ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ಸೊ ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಶುಡ್ ಬಿ ಕ್ಲಿಯರ್. ಓಕೆ, ಯಾವಾಗಲೂ ಆರ್ಗನೈಸೇಷನಲ್ಲಿ ಅಥಾರಿಟಿ ಮತ್ತು ರೆಸ್ಪಾನ್ಸಿಬಿಲಿಟಿ, ರೂಲ್ಸ್ ಮತ್ತು ಎಂಪ್ಲಾಯೀಸ್ ರೋಲ್ಸ್ ಎಲ್ಲ ಏನಾಗಿರಬೇಕು ಅಂದರೆ ಕ್ಲಿಯರಾಗಿ ಡಿಫೈನ್ ಆಗಿರಬೇಕು. ಸೊ ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿನ ನಾವು ಆರ್ಗನೈಸೇಷನ್ ಸ್ಟ್ರಕ್ಚರಲ್ಲಿ ಕ್ಲಿಯರಾಗಿ ಡಿಫೈನ್ ಮಾಡಿರ್ತೀವಿ. ಸೊ ಹಾಗಾಗಿ ಯಾವಾಗ ನಮಗೆ ಅಥಾರಿಟಿ ಮತ್ತು ರೆಸ್ಪಾನ್ಸಿಬಿಲಿಟಿಯಲ್ಲಿ ಏನು ಗೊಂದಲಗಳು ಇರೋದಿಲ್ಲ, ಕ್ಲಾರಿಟಿ ಇರುತ್ತೋ, ಆವಾಗ ನಾವು ಆರ್ಗನೈಸೇಷನ್ ಗೋಲ್ಸನ್ನು ಈಸಿಯಾಗಿ ಅಚೀವ್ ಮಾಡ್ಬೋದು. ಸೊ ನೆಕ್ಸ್ಟ್, ಅನದರ್ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಈಸ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಲೇಸ್ ಡೌನ್ ಬೋತ್ ಚಾನಲ್ಸ್ ಆ್ಯಂಡ್ ದ ಪ್ಯಾಟರ್ನ್ಸ್ ಆಫ್ ಕಮ್ಯುನಿಕೇಷನ್. ಸೊ ಒಂದು ಪ್ರಾಪರ್ ಅಡ್ಮಿನಿಸ್ಟ್ರೇಷನನ್ನು ಮೇಂಟೈನ್ ಮಾಡಬೇಕು ಬಿಸ್ನೆಸ್ಸಲ್ಲಿ ಅಂತಂದರೆ. ಸೊ ಪ್ರಾಪರ್ ಅಡ್ಮಿನಿಸ್ಟ್ರೇಷನ್ ಮತ್ತು ಗೋಲ್ಸ್ ಆಫ್ ದ ಆರ್ಗನೈಸೇಷನ್ಸ್ ಎರಡಕ್ಕೂ ಕೂಡ ಡೈರೆಕ್ಟ್ ಕನೆಕ್ಷನ್ಸ್ ಇರುತ್ತೆ. ಸೊ ಗೋಲ್ಸನ್ನು ಅಚೀವ್ ಮಾಡಬೇಕು ಅಂದರೆ ಅಲ್ಲಿ ಪ್ರಾಪರ್ ಅಡ್ಮಿನಿಸ್ಟ್ರೇಷನ್ ಇರಬೇಕಾಗುತ್ತೆ. ಸೊ ಪ್ರಾಪರ್ ಅಡ್ಮಿನಿಸ್ಟ್ರೇಷನ್ ಇಟ್ ಡಿಪೆಂಡ್ಸ್ ಆನ್ ದ ಚಾನಲ್ಸ್ ಆಫ್ ಕಮ್ಯುನಿಕೇಷನ್ ಆ್ಯಂಡ್ ಪ್ಯಾಟರ್ನ್ಸ್ ಆಫ್ ಕಮ್ಯುನಿಕೇಷನ್. ಸೊ ಕಮ್ಯುನಿಕೇಷನ್ ಎಫೆಕ್ಟಿವ್ನೆಸ್ ಮೇಲೆ ನಮ್ಮ ಅಡ್ಮಿನಿಸ್ಟ್ರೇಷನ್ ನಿಂತಿರುತ್ತೆ. ಸೊ ಹಾಗಾಗಿ ಅಡ್ಮಿನಿಸ್ಟ್ರೇಷನ್ ಎಫೆಕ್ಟಿವ್ ಆಗಿರಬೇಕು ಅಂತಂದರೆ ಎಫೆಕ್ಟಿವ್ ಕಮ್ಯುನಿಕೇಷನ್ ಇರಬೇಕು. ಸೊ ಎಫೆಕ್ಟಿವ್ ಕಮ್ಯುನಿಕೇಷನ್ ಯಾವುದ್ರ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ ಅಂದರೆ ಚಾನಲ್ಸ್ ಆಫ್ ಕಮ್ಯುನಿಕೇಷನ್ ಆ್ಯಂಡ್ ಪ್ಯಾಟರ್ನ್ಸ್ ಆಫ್ ಕಮ್ಯುನಿಕೇಷನ್. ಸೊ ಚಾನಲ್ಸ್ ಆಫ್ ಕಮ್ಯುನಿಕೇಷನ್ ಮತ್ತು ಪ್ಯಾಟರ್ನ್ಸ್ ಆಫ್ ಕಮ್ಯುನಿಕೇಷನ್ ಎರಡೂ ಕೂಡ ಆರ್ಗನೈಸೇಷನ್ ಸ್ಟ್ರಕ್ಚರಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡೋದ್ರಿಂದ ನಾವು ಚಾನಲ್ಸ್ ಆಫ್ ಕಮ್ಯುನಿಕೇಷನ್ ಬಗ್ಗೆ ಮತ್ತು ಪ್ಯಾಟರ್ನ್ಸ್ ಆಫ್ ಕಮ್ಯುನಿಕೇಷನ್ ಬಗ್ಗೆ
ತಿಳ್ಕೊಂಡು ಪ್ರಾಪರ್ ಅಡ್ಮಿನಿಸ್ಟ್ರೇಷನನ್ನು ಆರ್ಗನೈಸೇಷನಲ್ಲಿ ಮೇಂಟೈನ್ ಮಾಡಿ ಅದ್ರ ಮುಖಾಂತರ ನಾವು ನಮ್ಮ ಗುರಿಗಳನ್ನು ಸಾಧಿಸ್ಕೊಳ್ಳೋದಕ್ಕೆ ನಮಗೆ ಇದರಿಂದ ಅನುಕೂಲ ಆಗುತ್ತೆ. ಸೊ ನೆಕ್ಸ್ಟ್ ಅನದರ್ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಈಸ್ ಇಟ್ ಹೆಲ್ಪ್ಸ್ ಟು ಕೋಆರ್ಡಿನೇಟ್ ಆಕ್ಟಿವಿಟೀಸ್ ಆಫ್ ದ business organizations. So coordination very important. Coordinations between the activities and coordination between the department is very important to every organization to achieve the organization goals. ಸೊ ಯಾವುದೇ ಒಂದು ಆರ್ಗನೈಸೇಷನ್ ಗೋಲ್ಸ್ ನಾವು ಅಚೀವ್ ಮಾಡ್ಕೊಳ್ಬೇಕು ಅಂತಂದರೆ ಕೋಆರ್ಡಿನೇಷನ್ ನಮಗೆ ಅತ್ಯವಶ್ಯಕ. ಯಾಕೆಂದರೆ ಪ್ರತಿಯೊಂದು ಕಾರ್ಯಚಟುವಟಿಕೆಗಳು ಕೂಡ ಒಂದಕ್ಕೊಂದು ಡಿಪೆಂಡ್ ಆಗಿರುತ್ತೆ. ಹಾಗೆಯೇ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಒಂದು ಇಂಟರ್ಡಿಪೆಂಡೆನ್ಸ್ ಇರುತ್ತೆ, ಆ್ಯಕ್ಟಿವಿಟೀಸ್ ಕೂಡ ಇಂಟರ್ಡಿಪೆಂಡೆನ್ಸ್ ಇರುತ್ತೆ. ಸೊ ಇಂಟರ್ಡಿಪೆಂಡೆಂಟ್ ಇರೋದ್ರಿಂದ ಬಿಟ್ವೀನ್ ದ ಆ್ಯಕ್ಟಿವಿಟೀಸ್ ನಾವು ಕೋಆರ್ಡಿನೇಟನ್ನು ಸೌಹಾರ್ದತೆಯನ್ನು ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಹಾಗೆಯೇ ಬಿಟ್ವೀನ್ ದ ಡಿಪಾರ್ಟ್ಮೆಂಟ್ಸ್ ಕೂಡ ಸೌಹಾರ್ದತೆಯನ್ನು ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಆ್ಯಕ್ಟಿವಿಟೀಸ್ನ ಕೋಆರ್ಡಿನೇಟ್ ಮಾಡೋದಕ್ಕೆ ಆರ್ಗನೈಸೇಷನ್ ಸ್ಟ್ರಕ್ಚರ್ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಆರ್ಗನೈಸೇಷನ್ ಸ್ಟ್ರಕ್ಚರಲ್ಲಿ ನಾವು ಆ್ಯಕ್ಟಿವಿಟೀಸ್ನ ಡಿಟರ್ಮೈನ್ ಮಾಡೋದ್ರಿಂದ, ಸೊ ಆ್ಯಕ್ಟಿವಿಟಿನ ನಾವು ನಿರ್ಧಾರ ಮಾಡೋದ್ರಿಂದ ನಿರ್ಧರಿಸುವುದರಿಂದ ನಮಗೆ ಆ್ಯಕ್ಟಿವಿಟೀಸ್ನ ಕೋಆರ್ಡಿನೇಟ್ ಮಾಡ್ಕೊಳ್ಳೋದಕ್ಕೆ ಆರ್ಗನೈಸೇಷನ್ ಸ್ಟ್ರಕ್ಚರಿಂದ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ಆ್ಯಕ್ಟಿವಿಟೀಸ್ನ ನಾವು ಕೋಆರ್ಡಿನೇಟ್ ಮಾಡಿ ಆರ್ಗನೈಸೇಷನ್ ಗೋಲ್ಸ್ನ ನಾವು ಫುಲ್ಫಿಲ್ ಮಾಡ್ಕೊಳ್ಬೋದು. ನಮ್ಮ ಉದ್ದೇಶ ಏನಿದನ್ನು ನಾವು ಸಾಧಿಸೋದಕ್ಕೆ ನಮಗೆ ಆರ್ಗನೈಸೇಷನ್ ಸ್ಟ್ರಕ್ಚರಿಂದ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಅನದರ್ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಈಸ್ ಇಟ್ ಹೆಲ್ಪ್ಸ್ ಟು ಇಂಪ್ಲಿಮೆಂಟೇಷನ್ ಆಫ್ ಪಾಲಿಸೀಸ್. ಸೊ ಪಾಲಿಸೀಸ್ನ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ನಮಗೆ ಆರ್ಗನೈಸೇಷನ್ ಸ್ಟ್ರಕ್ಚರ್ ಹೆಲ್ಪ್ ಮಾಡುತ್ತೆ. ಸೊ ಪಾಲಿಸೀಸ್ನ ಇಂಪ್ಲಿಮೆಂಟೇಷನ್ ಮಾಡೋದ್ರಿಂದ ಆರ್ಗನೈಸೇಷನ್ ಗೋಲ್ಸ್ನ ಅಚೀವ್ ಮಾಡೋದೇನಾಗುತ್ತೆ, ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಅನದರ್ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಈಸ್ ಇಟ್ ಪ್ರಿವೆಂಟ್ಸ್ ಡೂಪ್ಲಿಕೇಶನ್ ಆಫ್ ಫಂಕ್ಷನ್ಸ್ and makes it possible to achieve maximum production with minimum efforts. ಸೊ ಪ್ರತಿಯೊಂದು ಆರ್ಗನೈಸೇಷನ್ ಗೋಲ್ಸನ್ನು ನಾವು ಫುಲ್ಫಿಲ್ ಮಾಡ್ಕೊಳ್ಬೇಕು, ಅಚೀವ್ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಪ್ರೊಡ್ಯೂಸ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಟ್ ಲೀಸ್ಟ್ ಕಾಸ್ಟ್. ಓಕೆ, ನಾವು ಮ್ಯಾಕ್ಸಿಮಮ್ ನಮ್ಮ ಎಫರ್ಟ್ಸನ್ನು ಹಾಕಿ ಲೀಸ್ಟ್ ಕಾಸ್ಟಲ್ಲಿ ನಾವು ಪ್ರೊಡಕ್ಷನನ್ನು ಮಾಡಿ ಅದ್ರ ಮುಖಾಂತರ ನಾವು ಆರ್ಗನೈಸೇಷನ್ ಗೋಲ್ಸನ್ನ ಅಚೀವ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದು ಆರ್ಗನೈಸೇಷನ್ ಸ್ಟ್ರಕ್ಚರಿಂದ ನಮಗೆ ಇದು ಹೆಲ್ಪ್ ಇದನ್ನು ನಾವು ಮಾಡ್ಕೊಳ್ಬೋದು. ಸೊ ಹೇಗೆ ಅಂದರೆ ಇಟ್ ಪ್ರಿವೆಂಟ್ಸ್ ದ ಡೂಪ್ಲಿಕೇಶನ್ ಆಫ್ ಫಂಕ್ಷನ್. ಸೊ ಡೂಪ್ಲಿಕೇಶನ್ ಆಫ್ ಫಂಕ್ಷನನ್ನು ಇದು ಪ್ರಿವೆಂಟ್ ಮಾಡೋದ್ರಿಂದ, ತಡೆಯೋದ್ರಿಂದ ನಮಗೆ ಆರ್ಗನೈಸೇಷನ್ ಗೋಲ್ಸನ್ನು ಅಚೀವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ದೆನ್ ಇಟ್ ಹೆಲ್ಪ್ಸ್ ಇನ್ ಗ್ರೋತ್ ಆ್ಯಂಡ್ ಡೈವರ್ಸಿಫಿಕೇಷನ್ ಆಫ್ ದ ಆ್ಯಕ್ಟಿವಿಟೀಸ್ ಆಫ್ ಎನ್ ಆರ್ಗನೈಸೇಷನ್ಸ್. ಸೊ ಆ್ಯಕ್ಟಿವಿಟಿ ಡೈವರ್ಸಿಫಿಕೇಷನ್ ಮತ್ತು ಗ್ರೋತಲ್ಲಿ ನಮಗೆ ಆರ್ಗನೈಸೇಷನ್ ಸ್ಟ್ರಕ್ಚರ್ ಕೂಡ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ದೆನ್ ವರ್ಕರ್ಸ್ ಪಾರ್ಟಿಸಿಪೇಷನ್ ಇನ್ ಆರ್ಗನೈಸೇಷನ್ಸ್. ಸೊ ಆರ್ಗನೈಸೇಷನ್ ಸ್ಟ್ರಕ್ಚರ್ ವರ್ಕರ್ ಪಾರ್ಟಿಸಿಪೇಷನ್ ಮೇಲೆ ಕಾನ್ಸಂಟ್ರೇಷನ್ ಮಾಡುತ್ತೆ. ಸೊ ವರ್ಕರ್ ಪಾರ್ಟಿಸಿಪೇಷನ್ ಮೇಲೆ ಕಾನ್ಸಂಟ್ರೇಷನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ವರ್ಕರ್ಸಲ್ಲಿ ಇನಿಷಿಯೇಟಿವ್ನ ಕ್ರಿಯೇಟ್ ನಾವು ಬೆಳೆಸ್ಬೋದು, ಮತ್ತು ಕ್ರಿಯೇಟಿವ್ ಥಿಂಕಿಂಗ್ನ ನಾವು ವರ್ಕರ್ಸಲ್ಲಿ ನಾವು ಬಿಲ್ಡ್ ಮಾಡ್ಬೋದು. ಸೊ ಹೀಗೆ ಆರ್ಗನೈಸೇಷನ್ ಸ್ಟ್ರಕ್ಚರಿಂದ ಇದೆಲ್ಲ ನಮಗೆ ಪ್ರಯೋಜನಗಳಿದೆ. ಸೊ ಟೋಟಲಿ ಹೇಳೋದಾದರೆ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತಂದರೆ ಇಟ್ ಈಸ್ ಎನ್ ಸಿಸ್ಟಮ್ ದಟ್ ಔಟ್ಲೈನ್ಸ್ ಹೌ ಸರ್ಟನ್ ಆ್ಯಕ್ಟಿವಿಟೀಸ್ ಆರ್ ಡೈರೆಕ್ಟೆಡ್ ಇನ್ ಆರ್ಡರ್ ಟು ಅಚೀವ್ ದ ಗೋಲ್ಸ್ ಆಫ್ ಎನ್ ಆರ್ಗನೈಸೇಷನ್ಸ್. ಆ್ಯಂಡ್ ಆಲ್ಸೋ ಆರ್ಗನೈಸೇಷನ್ ಸ್ಟ್ರಕ್ಚರ್ ಡಿಟರ್ಮೈನ್ಸ್ ಹೌ ಇನ್ಫಾರ್ಮೇಷನ್ ಫ್ಲೋಸ್ ಬಿಟ್ವೀನ್ ದ ಲೆವೆಲ್ಸ್ ವಿತಿನ್ ದ ಕಂಪನಿ. ಸೊ ಒಂದು ಆರ್ಗನೈಸೇಷನ್ ಗೋಲ್ಸನ್ನು ನಾವು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ, ಅಚೀವ್ ಮಾಡ್ಕೊಳ್ಳೋದಕ್ಕೆ ಆರ್ಗನೈಸೇಷನ್ ಕಾರ್ಯಚಟುವಟಿಕೆಗಳನ್ನು ನಿರ್ಧಾರ ಮಾಡುವಂಥ ಒಂದು ವ್ಯವಸ್ಥೆಗೆ ನಾವು ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಆರ್ಗನೈಸೇಷನ್ ಸ್ಟ್ರಕ್ಚರ್ನ ಮುಖ್ಯ ಉದ್ದೇಶ ಏನು ಅಂತಂದರೆ ಟು ಅಚೀವ್ ದ ಆರ್ಗನೈಸೇಷನ್ ಗೋಲ್ಸ್. ಸೊ ಈ ಆರ್ಗನೈಸೇಷನ್ ಗೋಲ್ಸ್ನ ಅಚೀವ್ ಮಾಡ್ಕೊಳ್ಳೋದಕ್ಕೆ ನಾವು ಆರ್ಗನೈಸೇಷನ್ ಸ್ಟ್ರಕ್ಚರ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತೀವಿ. ಸೊ ಹಾಗಾಗಿ ನಮಗೆ ಅದರಿಂದ ತುಂಬ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ವೆರಿ ಮಚ್.